ಕುಮಾರ್ ನಾಯಕ್ ಅವರು ಒಳ್ಳೆ ಒಬ್ಬ ನಿಷ್ಠಾವಂತ ಆಡಳಿತ ಅಧಿಕಾರಿ. ಇವತ್ತು ಅವರು ಅಧಿಕಾರದ ಅವಧಿಯಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕಿಲ್ಲದೆ ಇವತ್ತು ಅವರು ಒಂದು ನಿವೃತ್ತಿಯಾಗಿದ್ದಾರೆ. ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು, ಕೆರೆ ತುಂಬ ಕೆಲಸ ಆಗಬೇಕು, ರೈತರ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸ ಭಾಳಷ್ಟು ಇದೆ. 18,000 ಅಂತ ಲೀಡ್ ಅಂತೂ ಕೊಡ್ತಾ ಅದ್ರಿಗೆ ನಿರ್ಣಯ ಮಾಡಿ. ಇವತ್ತು ಸಿದ್ದರಾಮಯ್ಯ ಸಾಹೇಬರ ಏನು 5 ಗ್ಯಾರಂಟಿಗಳನ್ನು ಕೂಡ ಇವತ್ತು ಭಾಳಷ್ಟು ಜನಕ್ಕೆ ಮುಟ್ಟಿದೆ. ಹೀಗಾಗಿ ಮಹಿಳೆಯರು ಕೂಡ ಈ ಒಂದು ಕಾಂಗ್ರೆಸ್ ಪಕ್ಷದ ಪರವಾಗಿ ಒಲವಿದೆ. ಮೋದಿಯವರು ಅಲ್ಲಿ ಯಾವುದು ಕೆಲಸ ಮಾಡ್ತಾಯಿಲ್ಲ, ನಮ್ಮ ಗ್ಯಾರಂಟಿ ಕೆಲಸ ಮಾಡ್ತಿದೆ, ನಮ್ಮ ಅಭಿವೃದ್ಧಿ ಕೆಲಸ ಮಾಡ್ತಿದೆ. BJP 10 ವರ್ಷ ಆಡಳಿತದಲ್ಲಿ ಅನೇಕ ಸುಳ್ಳು ಹೇಳ್ಯಾರ. ಅದು ಜನಕ್ಕೆ ಸುಳ್ಳು ಭರವಸೆಯನ್ನು ಗೊತ್ತಾಗಿ ಇವತ್ತು ಕಾಂಗ್ರೆಸ್ ಬೆಂಬಲಿಸೋದ್ರಿಗೆ ಎರಡನೇ ಮಾತೇ ಇಲ್ಲ. ಹೀಗಾಗಿ ಕಾಂಗ್ರೆಸ್ ಅಲ್ಲೇ ಇದೆ. ಇವತ್ತು ಸುಮಾರು 20 ಸೀಟ್ಗಿಂತ ಹೆಚ್ಚಾಗಿ ಬರ್ತಾವಂತ ನಾನು ಹೇಳ್ಬೇಕು. ನೋಡಿ ಸರ್, ಇವತ್ತು ಶ್ರೀರಾಮ್ ಅಂದರೆ ನಾವು ಕೂಡ ಎಲ್ಲ ಶ್ರೀರಾಮನ ಭಕ್ತರು. ಆ ಒಂದು ಯಾವುದೇ ಅಲೆ ಇಲ್ಲ. ಇವತ್ತು ಕಾಂಗ್ರೆಸ್ ಬಗ್ಗೆ ಇವತ್ತು ರಾಹುಲ್ ಗಾಂಧಿಯವರು ಸುಮಾರು 4,000 ಕಿಲೋಮೀಟ್ರನ್ನ ಇವತ್ತು ಪಾದಯಾತ್ರೆ ಮಾಡಿ ಜನರ ನೋವು ನಲಿವುಗಳನ್ನು ಅರ್ಥಕೊಂಡು ಇವತ್ತು ಬಾಬಾ ಸಾಹೇಬ್ ಕೊಟ್ಟಂಥ ಸಂವಿಧಾನದ ಮೇಲೆ ಇವತ್ತು ಏನು ಹಕ್ಕು ಸಿಗಬೇಕು ಆ ಹಕ್ಕನ್ನು ಇವತ್ತು ಸಿಗುವ ಸಲುವಾಗಿ ಹೋರಾಟ ಮಾಡ್ತಿದ್ದಾರೆ. ಆ ಒಂದು ಬೇಸಿಕ್ ಮೇಲೆ ನಾವು ಹೊಂಟಿದ್ದೀವಿ. ಕುಮಾರ್ ನಾಯಕ್ ಅವರು ಒಳ್ಳೆ ಒಬ್ಬ ನಿಷ್ಠಾವಂತ ಆಡಳಿತ ಅಧಿಕಾರಿ. ಇವತ್ತು ಅವರು ಅಧಿಕಾರದ ಅವಧಿಯಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕಿಲ್ಲದೆ ಇವತ್ತು ಅವರು ಒಂದು ನಿವೃತ್ತಿಯಾಗಿದ್ದಾರೆ. ಒಬ್ಬ ಪ್ರಜ್ಞಾವಂತ ಒಳ್ಳೆಯ ದಕ್ಷ ಆಡಳಿತಗಾರ. ಇವತ್ತು ನಮಗೆ ಸಿಕ್ಕಿದ್ದು ಒಳ್ಳೆ ಒಂದು ಪುಣ್ಯ. ಒಬ್ಬ ಅಧಿಕಾರಿ ಇವತ್ತು ಕಾರ್ಯಾಂಗ ಮಾಡಿದ್ದಾನೆ. ಮುಂದೆ ಶಾಸಕಾಂಗ ಮಾಡೋದಕ್ಕೆ ಅವ್ರಿಗೆ ಈಸಿ ಆಗ್ತದೆ. ಅವರು ತಮ್ಮ ಭಾಷೆಯಲ್ಲಿ ಬರ್ತಕ್ಕಂಥ ಅನುದಾನಗಳನ್ನು ತಂದು ಇವತ್ತು ಹಂಚುವಂಥ ಕೆಲಸ ಮಾಡ್ತಾನೆ. ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು, ಕೆರೆ ತುಂಬ ಕೆಲಸ ಆಗಬೇಕು, ರೈತರ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸ ಭಾಳಷ್ಟು ಇದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ರೈತಾಪಿ ವರ್ಗದವರು ಇವತ್ತು ಹಳ್ಳಿ ಗುಡ್ಡಗಾಡಿನಲ್ಲಿ ವಾಸ ಮಾಡುವಂಥವ್ರಿಗೆ ಸ್ವಲ್ಪ ರಸ್ತೆಗಳಾಗ್ತಾ ಇರಬೇಕು. ಮೇಲತ್ತಾಗಿ ಭಾಳಷ್ಟು ಕುಡಿಯೋ ನೀರಿನ ಸಮಸ್ಯೆ ದೊಡ್ಡಗಳಲ್ಲಿ ಇದೆ. ಇವತ್ತು ಬೋರ್ ಹಾಕಿದ್ರು ಕೂಡ ನೀರು ಸಿಗ್ತಾ ಇಲ್ಲ. ಒಂದು ಕೆರೆಗಳನ್ನು ಮಾಡಿ ಇವತ್ತು ಸಂಪೂರ್ಣವಾಗಿ ನೀರು ಕೊಟ್ಟರೆ ನಮಗೆ ಒಳ್ಳೆಯದು ಅನ್ನಿಸ್ತದೆ. ನಾವು ಹೇಳ್ತೀವಿ ಇವತ್ತು ನೋಡ್ರಿ, ಕಾಂಗ್ರೆಸ್ಸನ್ನು ಬೆಂಬಲಿಸ್ರಿ. ಇವತ್ತು ನಾವು ಕೂಡ ಯುವಕರಾಗಿ ಎಲ್ಲರಿಗೂ ಒಂದು ಯುವಕರನ್ನು ಸೆಳೆಯುವಂಥ ಕೆಲಸ ಮಾಡಿ ಇವತ್ತು ಕಾಂಗ್ರೆಸ್ನ ಅಭಿವೃದ್ಧಿ ಕಡೆ ಒಲವನ್ನು ತೋರ್ರಿ ಅಂತೇಳಿ ನಾವು ಯುವಕರನ್ನು ಸೆಳೆಯುವಂಥ ಕೆಲಸ ಮಾಡೋದು. ಸುಮಾರು ನನಗೆ ಅನಿಸಿದ ಮಟ್ಟಿಗೆ ಒಂದು 15,000 18,000 18,000 ಅಂತ ಲೀಡ್ ಅಂತೂ ಕೊಡ್ತಾ ಅದ್ರಿಗೆ ನಿರ್ಣಯ ಮಾಡ್ತೀವಿ. ಲೋಕಸಭಾ ವ್ಯಾಪ್ತಿಯಲ್ಲಿ ಸುಮಾರು 1 ಲಕ್ಷ ಲೀಡ್ಲಿಂದ ಗೆಲ್ತಾನಂತ ನನ್ನ ಅಭಿಪ್ರಾಯ. 2024 ಚುನಾವಣೆಯ ಪ್ರಚಾರದ ಅಂಗವಾಗಿ ನಾಳೆ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧೀಜಿಯವರು ಮತ್ತು ಸಿದ್ದರಾಮಯ್ಯಜಿಯವರು, DK ಶಿವಕುಮಾರ ಸಾಹೇಬರು ಇವರೆಲ್ಲರೂ ಕೂಡ ನಾಳೆ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ G ಕುಮಾರ್ ನಾಯಕರ ಪ್ರಚಾರದ ಅಂಗವಾಗಿ ಇಲ್ಲಿ ಲಿಂಗಸೂರಿನಿಂದ ನಮ್ಮ ಹುಲಿಗೇರಿ ಸಾಹೇಬರು ಕೂಡ ಭಾಳಷ್ಟು ಜನ ಇವತ್ತು ಕರೆದುಕೊಂಡು ಹೋಗುವಂಥ ವ್ಯವಸ್ಥೆ ಆಗಿದೆ. ಇದಕ್ಕಾಗಿ ಈ ರಾಯಚೂರು ಲೋಕಸಭೆ ನಾವು ಗೆಲ್ತೀವಂತ ನಮಗೆ ಕಾನ್ಫಿಡೆನ್ಸ್ ಇದೆ. ಗೆದ್ದೇ ಗೆಲ್ತೀವಿ, ಅದರಲ್ಲಿ ಎರಡನೇ ಮಾತಿಲ್ಲ. ಇವತ್ತು ಸಿದ್ದರಾಮಯ್ಯ ಸಾಹೇಬರ ಏನು 5 ಗ್ಯಾರಂಟಿಗಳನ್ನು ಕೂಡ ಇವತ್ತು ಭಾಳಷ್ಟು ಜನಕ್ಕೆ ಮುಟ್ಟಿದೆ. ಹೀಗಾಗಿ ಮಹಿಳೆಯರು ಕೂಡ ಈ ಒಂದು ಕಾಂಗ್ರೆಸ್ ಪಕ್ಷದ ಪರವಾಗಿ ಒಲವಿದೆ. ಹೀಗಾಗಿ ಕಾಂಗ್ರೆಸ್ ಪಕ್ಷ ಗೆಲ್ತಂತ ನಾನು ಈ ಸಂದರ್ಭದಲ್ಲಿ ಇವತ್ತು ನಮ್ಗೆ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಂಥ 5 ಗ್ಯಾರಂಟಿಗಳನ್ನು ನಾವು ಜನರ ಮುಂದೆ ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಮಾಜಿ ಶಾಸಕರಾದಂಥ ಹುಲಿಗೇರಿ ಸಾಹೇಬರ ಅಭಿವೃದ್ಧಿ ಕೆಲಸಗಳು ಕೂಡ ಸಾಕಷ್ಟು ಮಾಡಿದ್ದಾರೆ. ಅವರು ಸುಮಾರು 1,400 ಕೋಟಿ, ವಿರೋಧ ಪಕ್ಷದಲ್ಲಿದ್ದರೂ ಕೂಡ 1,400 ಕೋಟಿ ಕೆಲಸವನ್ನು ತಂದು ಇವತ್ತು ಲಿಂಗಸೂರಿನಲ್ಲಿ ಸುಸಜ್ಜಿತವಾದಂಥ ಗಾರ್ಡನ್ ಆಗಿರ್ಬೋದು, ಕೋರ್ಟ್ ಆಗಿರ್ಬೋದು, ಲೈಬ್ರರಿ ಆಗಿರ್ಬೋದು, ಆಮೇಲೆ ತಾಯಿ ಮಕ್ಕಳ ಆಸ್ಪತ್ರೆ ಕೂಡ ಇವತ್ತು ನಮ್ಮ ತಾಲೂಕಿನಲ್ಲಿ ತಂದಿದ್ದಾರೆ. ಇವತ್ತು ರೋಡು, ಹಳ್ಳಿಯಲ್ಲಿ CC ರಸ್ತೆ, ಸಮುದಾಯ ಭವನ ಇವೆಲ್ಲ ಭಾಳಷ್ಟು ಇವತ್ತು ಹುಲಿಗೇರಿ ಸಾಹೇಬರ ಅಭಿವೃದ್ಧಿಯಿಂದ ನಾವು ಕೂಡ ಜನರಲ್ಲಿ ಹೋಗಿ ಓಟ್ ಕೇಳೋಕ್ಕೆ ನಮಗೆ ಒಂದು ಶಕ್ತಿ ಅಂತ ಇದೆ. ಏನಿಲ್ಲ ಸರ್, ಎಲ್ಲವೂ ತಲುಪಿದೆ. ಇವತ್ತು ನಾವು ಪ್ರತಿಯೊಂದು ಹಳ್ಳಿಯಲ್ಲಿ ನಾವು ಮಹಿಳೆಯರಿಗೆ ಕೇಳ್ತಾ ಇದ್ದೀವಲ್ಲ, ನಮಗೆಲ್ಲರಿಗೂ ಕೂಡ ಇವತ್ತು ಅದು ನಮಗೇನು 5 ಗ್ಯಾರಂಟಿಗಳು ನಮ್ಗೆ ತಲುಪಿದೆ ಅಂತ ಹೇಳ್ತಾ ಇದ್ದಾರೆ. ಯಾವುದೂ ಒಂದು ಕಂಪ್ಲೇಂಟ್ ಏನೂ ಇಲ್ಲ. ಮೋದಿಯವರು ಅಲ್ಲಿ ಇಲ್ಲಿ ಯಾವುದು ಕೆಲಸ ಮಾಡ್ತಾಯಿಲ್ಲ, ನಮ್ಮ ಗ್ಯಾರಂಟಿ ಕೆಲಸ ಮಾಡ್ತಿದೆ, ನಮ್ಮ ಅಭಿವೃದ್ಧಿ ಕೆಲಸ ಮಾಡ್ತಿದೆ. ಹೀಗಾಗಿ ನಮ್ಗೆ ಆ ಒಂದು ಧೈರ್ಯದ ಮೇಲೆ ನಾವು ಹೊರಟಿದ್ದೀವಿ. ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ಏನೈತಲ್ಲ, ಅದನ್ನು ಜನ ಹಿಂದುಳಿದ ವರ್ಗದವರು ಮತ್ತು ಬಡವರು, ರೈತರು ಆ ಒಂದು ಗ್ಯಾರಂಟಿ ಮೆಚ್ಚಿ ಅತಿ ಹೆಚ್ಚಿನ ಬಹುಮತ ಕಾಂಗ್ರೆಸ್ ಮತ ಆಗ್ತದೆ ಅಂತೇಳಿ ನನ್ನ ಅಭಿಪ್ರಾಯ. ಒಳ್ಳೆಯ ರೆಸ್ಪಾನ್ಸ್ ಇದೆ ಕಾಂಗ್ರೆಸ್ ಬಗ್ಗೆ. 5 ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರ
ಒಳ್ಳೆ ಆಡಳಿತ ಬೆಚ್ಚಿ ಒಳ್ಳೆ ರೆಸ್ಪಾನ್ಸ್ ಅದು ಹಳ್ಳಿಯಲ್ಲಿ. ಅದೆಲ್ಲ ಸುಳ್ಳು ಅಂತಾರೆ. ಅದೇನೈತಲ್ಲ ಅದೊಂದು ಕೋವಿಡ್ ಏನೈತಲ್ಲ ಬಿ ಜೆ ಪಿ ಸೃಷ್ಟಿ ಮಾಡಿದ್ದು ಒಂದು ಅಜೆಂಡಾ ಅಂತ ಹೇಳ್ಬೋದು. ಅದೆಲ್ಲ ಸುಳ್ಳು. ಬಿ ಜೆ ಪಿ 10 ವರ್ಷ ಆಡಳಿತದಲ್ಲಿ ಅನೇಕ ಸುಳ್ಳು ಹೇಳ್ಯಾರ ಮತ್ತು ಅನೇಕ ವಿದ್ಯಾವಂತರು ಎಷ್ಟೋ ಕೋಟಿಗಟ್ಟಲೆ ನೌಕರಿ ತಗೋತೀನಿ ಅಂದರು. ಇವತ್ತು ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಅವಿದ್ಯಾವಂತರು ನೌಕರಿ ಇಲ್ಲದೆ ಪರದಾಡ್ತಾರೆ. ಬಿ ಜೆ ಪಿ ಅಜೆಂಡಾ ಅಂದರೆ ಸುಳ್ಳು ಹೇಳೋದ ಒಂದು ಉದ್ದೇಶ. ಹೀಗಾಗಿ ಅವ್ರದ್ದು ಯಾವುದೇ ಒಂದು ಸಿದ್ಧಾಂತ ಸರಿ ಇಲ್ಲ. ಇವತ್ತು ನಮ್ಮ ಕರ್ನಾಟಕದ ಟ್ಯಾಕ್ಸ್ ಜಿ ಎಸ್ ಟಿಲಿಂದ ಹೋಗ್ತಾ ಇದೆ. ಇವತ್ತು ನಮ್ಮ ಕರ್ನಾಟಕಕ್ಕೆ ನಾವು ಕೇಳಿದ ನ್ಯಾಯವನ್ನೇ ಅವ್ರು ಕೊಡ್ತಾ ಇಲ್ಲ. ಅವ್ರೇನು ಮನೆಯಿಂದಂತೂ ಕೊಡ್ತಾ ಇಲ್ಲ. ನಮ್ಮ ದುಡ್ಡು ನಮಗೆ ಕೊಡ್ರಿ, ನಮ್ಗೆ ಮಾಡ್ರಿ ಅಂತ ಹೇಳ್ತಿದ್ವಿ. ಇವತ್ತು ಮೋದಿಯವರು ನಮಗೆ ಮಲತಾಯಿ ಧೋರಣೆ ತೋರ್ತಾ ಇದ್ದಾರೆ. ಹೀಗಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೋರ್ಟಿಗೆ ಹಾಕಿ ಇವತ್ತು ಸುಪ್ರೀಂ ಕೋರ್ಟ್ನಿಂದ ಹೋರಾಟ ಮಾಡಿ ನಾವು ಇವತ್ತು ಪಡ್ಕೊಳ್ಳುವಂಥ ವ್ಯವಸ್ಥೆ ಆಗಿದೆ. ಇದು ಮಲತಾಯಿ ಧೋರಣೆ ಮಾಡ್ತಾರೆ, ಮಾಡಬಾರ್ದು. ಇಷ್ಟೇ ನಾವು ಬಿ ಜೆ ಪಿ ಕೇಳೋದು ಬರೀ ಸುಳ್ಳು ಭರವಸೆ ಅವರು ಕೊಡ್ತಾ ಇದ್ದಾರೆ. ಅದು ಜನಕ್ಕೆ ಸುಳ್ಳು ಭರವಸೆಯನ್ನು ಗೊತ್ತಾಗಿ ಇವತ್ತು ಕಾಂಗ್ರೆಸ್ ಬೆಂಬಲಿಸೋದ್ರಿಗೆ ಎರಡನೇ ಮಾತೇ ಇಲ್ಲ. ಹೀಗಾಗಿ ಕಾಂಗ್ರೆಸ್ ಅಲ್ಲೇ ಇದೆ. ಇವತ್ತು ಸುಮಾರು 20 ಸೀಟ್ಗಿಂತ ಹೆಚ್ಚಾಗಿ ಬರ್ತಾವಂತ ನಾನು ಹೇಳ್ಬೋದು. ನಮ್ಮ ಅಭ್ಯರ್ಥಿ IAS ನಿವೃತ್ತ IAS ಅಧಿಕಾರಿಗಳು ಅವ್ರು ಸಾಕಷ್ಟು ಅನುಭವ ಇದೆ. ಹೀಗಾಗಿ ಅವರು ಗೆದ್ದೇ ಗೆಲ್ತಾರೆ. ನಮ್ಮ ರಾಯಚೂರು ಜಿಲ್ಲೆ ಅನೇಕ ಕೃಷ್ಣ ಮತ್ತು ಅನೇಕ ನೀರಾವರಿ ಯೋಜನೆಗಳು ಸಾಕಷ್ಟು ಪೆಂಡಿಂಗ್ ಇದ್ದಾವೆ. ಅದನ್ನು ಅವರು ಅನುಭವಿಗಳು ಸಾಕಷ್ಟು ಅನುಭವ ಇದೆ. ಇದರಿಂದ ಅವ್ರು ಏನೈತಲ್ಲ ನಮ್ಮ ರಾಯಚೂರು ಜಿಲ್ಲೆಗೆ ಅತಿ ಹೆಚ್ಚಿನ ಕೇಂದ್ರ ಸರ್ಕಾರದಿಂದ ಬಜೆಟ್ ತಂದು ನಮ್ಮ ರಾಯಚೂರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸ ಮಾಡ್ತಾರಂತ ನಮ್ಗೆ ನಂಬಿಕೆ ಇದೆ. ಮತದಾರರಲ್ಲಿ ನಾನು ಮನವಿ ಮಾಡಿಕೊಳ್ಳೋದಂದರೆ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಮತ್ತು ಸಿದ್ದರಾಮಯ್ಯ ಸರ್ಕಾರದ ಒಳ್ಳೆಯ ಆಡಳಿತ ಮೆಚ್ಚಿ ಮತದಾರರಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಯಾವುದೇ ಬಿಸಿಲು ತಾವು ಅಂಜದೆ ಮುಂಜಾನೆಯಿಂದ ಆದಷ್ಟು 12 ಗಂಟೆ ಒಳಗೆ 100ಕ್ಕೆ 100 ಮತದಾನ ಮಾಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಮತದಾರರಲ್ಲಿ ಇವತ್ತು ಕಾಂಗ್ರೆಸ್ಸಿನ ಅಭಿವೃದ್ಧಿ ಆಮೇಲೆ 5 ಗ್ಯಾರಂಟಿಗಳನ್ನು ಏನು ನಮ್ಮ ರಾಜ್ಯದಲ್ಲಿ ತೊಗೊತಾ ಇದ್ದಾರೆ ಅವರೆಲ್ಲರೂ ಕೂಡ ಕಾಂಗ್ರೆಸ್ಸನ್ನ ಬೆಂಬಲಿಸಲಿ ಅಂತೇಳಿ ನಾನು ಮತದಾರ ಬಂಧುಗಳಲ್ಲಿ ಮನವಿ ಮಾಡ್ಕೊತೀನಿ. ಅವ್ರಿಗೆ ಕೈ ಮುಗಿದು ಕೇಳುವಂಥ ವ್ಯವಸ್ಥೆ.